ಅವ್ರ ಬೇಸರವನ್ನ ನಾವು ಅತಿ ಶೀಘ್ರದಲ್ಲೇ ಶಮನ ಮಾಡಬೇಕು ಅಂತ ನಾವು ಪಣ ತೊಡ್ತಾ ಇದೀವಿ. ವಿಡಿಯೋ ನೋಡಿದ್ರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರು, ಪ್ರಸಾದ ಕೊಡ್ಬೇಕಾಗಿತ್ತು. ಗಿಲ್ಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಬಿಸಿಲಿದ್ದಾರೆ ಗಿಲ್ಲಿ. ಈ ತುಂಬಾ ಜನ ಇದ್ದಾರೆ ಸರ್. ಪಾಪ ಇದನ್ನ ನಾವು ಈ ಟ್ಯಾಟೆ ಹಾಕೊಂಡಂತ ವ್ಯಕ್ತಿಗಿನ್ನ ಹೆಚ್ಚಾಗಿ ನಾವು ನೋಡ್ಬೇಕು ಅಂದ್ರೆ RMC ಮಧು ಅಂತಿದ್ದಾರೆ, ರಾಮನಗರ. ಗ್ರೇಟ್ ಪರ್ಸನ್, ತುಂಬಾ ಗ್ರೇಟ್ ಪರ್ಸನ್. ಗಿಲ್ಲಿ ವಿಚಾರದಲ್ಲಿ ಫಸ್ಟ್ ಅಂತ ಹೆಸರು ಬಂದಿದ್ದು RMC ಮಧು. ಹೌದು ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ತಮ್ಮ ಹೆಸರು ದುನಿಯಾ ಮಂಜು ಅಂದ್ಬಿಟ್ಟು ಸರ್. ದುನಿಯಾ ಮಂಜು ಸರ್. ದುನಿಯಾ ವಿಜಯ್ ಕೇಳಿದ್ವಿ, ದುನಿಯಾ ಮಂಜು ಯಾವ ಸರ್ ಇದು? ಇದೊಂಥರ ಡಿಫ್ರೆಂಟ್ ಸರ್. ನಮ್ಮ ಈ ಮಳವಳ್ಳಿ ಟೌನ್ ಅಲ್ಲ ಒಂದು 17 ರಿಂದ 18 ಜನ ಮಂಜು ಅಂತ ಇದೀವಿ ಸರ್. ಅದಕ್ಕೆ ಒಬ್ಬೊಬ್ಬರಿಗೆ ಪೆಂಟ್, ಒಬ್ಬೊಬ್ಬರಿಗೆ ಒಂದೊಂದರ ಪೆಟ್ ನೇಮ್ ಇರುತ್ತೆ. ಇವ್ರಿಗೆ ಕಲ್ಲರಪುರ ಮಂಜಾಣ ಅಂತೀವಿ. ಮತ್ತೆ ನಮ್ಮ ಇನ್ನೊಬ್ರು MR ಅಂತ ಇದಾರೆ, ಅವ್ರಿಗೆ ಬಣ್ಣದ ಮಂಜಾಣ ಅಂತೀವಿ. ಹಂಗೆ ನಾವು ಒಂದ್ ಸ್ವಲ್ಪ ದುನಿಯಾ ಅಂದ್ರೆ ನಮ್ಗೊಂದ್ ಸ್ವಲ್ಪ ಸಿನಿಮಾ ಅಂದ್ರೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಅದಕ್ಕೆ ನಿಮ್ ದುನಿಯಾ ನೀವ್ ಇಟ್ಕೊಂಡಿದ್ದೆ, ಜನ ಇಟ್ಟಿದ್ದೆ ಸರ್? ಇಲ್ಲ, ನಾನು ಇಟ್ಕೊಂಡಿದ್ದೆ ಸರ್. ಸರ್ ಈಗ ಒಂದ್ ವಿಚಾರ ಏನಂತಂದ್ರೆ, ನೀವು ಇವತ್ತು ಏನ್ ವಿಚಾರ ಮಾತಾಡಕ್ಕೆ ಅಂತ ಇದ್ ಮಾಡ್ತಾ ಇದೀರಿ ಸರ್? ಸರ್, ನಾನು ಗಿಲ್ಲಿ ವಿಚಾರ ಮಾತಾಡ್ಬೇಕು ಅಂತ ಇದೀನಿ ಸರ್. ಗಿಲ್ಲಿದ್ ಏನ್ ವಿಚಾರ ಇದೆ ಸರ್? ಏನ್ ವಿಚಾರ ಅಂದ್ರೆ, ಈಗ ಗಿಲ್ಲಿಗೆ ಅಭಿಮಾನಿಯಾಗಿ ಒಬ್ರು ಟ್ಯಾಟೋ ಹಾಕಿಸ್ಕೊಂಡಿದ್ರು ಸರ್. ಒಬ್ರಲ್ಲ ಸರ್, ತುಂಬಾ ಜನ ಹಾಕ್ಸ್ಕೊಬಿಟ್ಟಿದ್ದಾರೆ. ಈಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಇರೋದು ಒಬ್ರೇ ಅಲ್ವಾ ಸರ್? ಯಾರು ಸರ್? ನಮ್ಮ ಬೆಂಗಳೂರಲ್ಲೇ ಇದಾರೆ ಅವರು, ಶಶಿಕುಮಾರ್ ಅಂತ ಹೇಳಿ. ಶಶಿಕುಮಾರ್ ಅನ್ಬಿಟ್ಟು. ಹೌದು. ಬಾಳೆ ಅಂದ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ಊರು ಬರುತ್ತೆ, ಕೊಳ್ಳೇಗಾಲ, ಮಳವಳ್ಳಿ ಸೈಡ್. ಬಿಗ್ ಬಾಸ್ ಹೋಗಿದ್ರಲ್ಲ ಅವ್ರು? ಬಿಗ್ ಬಾಸ್ ಹೋಗಿದ್ರಲ್ಲ ಸರ್, ಅವ್ರ ಬಗ್ಗೆ ಹೇಳ್ತೀನಿ ಸರ್. ಏನ್ ಸರ್ ಅವ್ರದ್ದೇನ್ ಸರ್ ಇದು? ಏನಿಲ್ಲ, ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ದು ತುಂಬಾ ಖುಷಿನೇ. ಹೌದು. ಅವರು ಟ್ಯಾಟೋ ಹಾಕಿಸ್ಕೊಂಡೆ ಗಿಲ್ಲಿ ಅವ್ರನ್ನ ಸ್ಟುಡಿಯೋಗೆ ಕರೆಸಿ ಅಭಿನಂದನೆ ಕೂಡ ಮಾಡಿದ್ದಾರೆ. ಟ್ಯಾಟೋ ಹಾಕ್ಸ್ಕೊಂಡಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿ ಸಾಧ್ಯ ಆಯ್ತು ಅನ್ಸುತ್ತೆ. ಕರೆದಿದ್ದಾರೆ, ಮಾತಾಡ್ಸಿದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ ಗಿಲ್ಲಿ ಅವರು. ಹೌದು. ಆಯ್ತು, ದೇವ್ರದೇ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ರು, ಗಿಲ್ಲಿ ವಿನ್ ಆದ್ರು. ಹೌದು. ಹೊರಗಡೆ ಬಂದ್ರು, ನನ್ನ ಇನ್ನೂ ಭೇಟಿ ಮಾಡ್ಲಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡಿದ್ರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರು, ಪ್ರಸಾದ ಕೊಡ್ಬೇಕಾಗಿತ್ತು. ಗಿಲ್ಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಬಿಸಿಲಿದ್ದಾರೆ ಗಿಲ್ಲಿ. ಈ ತುಂಬಾ ಜನ ಇದ್ದಾರೆ ಸರ್. ಪಾಪ ಇದನ್ನ ನಾವು ಈ ಟ್ಯಾಟೆ ಹಾಕೊಂಡಂತ ವ್ಯಕ್ತಿಗಿನ್ನ ಹೆಚ್ಚಾಗಿ ನಾವು ನೋಡ್ಬೇಕು ಅಂದ್ರೆ RMC ಮಧು ಅಂತಿದ್ದಾರೆ, ರಾಮನಗರ. ಗ್ರೇಟ್ ಪರ್ಸನ್, ತುಂಬಾ ಗ್ರೇಟ್ ಪರ್ಸನ್. ಗಿಲ್ಲಿ ವಿಚಾರದಲ್ಲಿ ಫಸ್ಟ್ ಅಂತ ಹೆಸರು ಬಂದಿದ್ದು RMC ಮಧು. ಹೌದು ಸರ್. ಗಿಲ್ಲಿ ಪರ ತುಂಬಾ ಸಪೋರ್ಟಿವ್ ಆಗಿ, ಗಿಲ್ಲಿ ಪರ ಅತಿ ಹೆಚ್ಚು ಪ್ರಚಾರ ಮಾಡಿದಂತವ್ರು. ಇವತ್ತು ನಮ್ಮೂರ್ನವ್ರು ಗಿಲ್ಲಿ ಇರ್ಬೋದು, ಬಟ್ ನಮ್ಕಿನ್ನ ಹೆಚ್ಚಿಗೆ ಪ್ರಚಾರ ಹೊರಗಿನವರು ಸಪೋರ್ಟ್ ಹೊರಗಿನವರು. ನಾವು ನಮ್ ತಾಲೂಕ್ನವ್ರು ಅಂತ ಸಪೋರ್ಟ್ ಮಾಡಿದೀವಿ, ಬಟ್ ಅದೊಂದ್ ಸೈಡ್ ಅಲ್ಲಿ ಇಡೋಣ. ನಿಮ್ ಕರ್ತವ್ಯ ನಾವು ಮಾಡೋಣ, ನಮ್ಮನೆ ನಾವು ಮಾಡೋಣ. ಬಟ್ ಹೊರಗಿನವರು ಈ ನಮ್ಮ RMC ಮಧು ಮೊದಲಿಗರು RMC ಮಧು ಸರ್. ಕರ್ನಾಟಕದಲ್ಲಿ ಮೊನ್ನೆಯವರು ಗಿಲ್ಲಿ ಪರ ಅತಿ ಹೆಚ್ಚು ಪ್ರಚಾರ ಮಾಡಿದಂತ ವ್ಯಕ್ತಿ ಅಂದ್ರೆ RMC ಮಧು. ಅನ್ನದಾನ ಕೂಡ ಮಾಡಿದ್ರು ಸರ್. ನಾವು ಹೋಗಿದ್ವಿ. ಮೊನ್ನೆ ಮಾಡಿದ್ರು. ಈ ಮಾತು ಕೊಟ್ಟಂಗೆ ಅವ್ರ ಮಾತು ಕೊಟ್ಟಾಗೆ ಅನುದಾನ ಮಾಡಿದ್ದಾರೆ. ಬಟ್ ಅವ್ರ ಯಾರೇ ಏನೇ ಅಂದ್ರು ಕೂಡ ಗಿಲ್ಲಿನ ಬಿಟ್ಕೊಡ್ಲಿಲ್ಲ. ಅವರು ಎಲ್ಲೂ ಬಿಟ್ಕೊಡ್ಲಿಲ್ಲ. ಆದ್ರೆ ಅವ್ರನ್ನು ಇನ್ನೂ ಭೇಟಿ ಮಾಡಿಲ್ಲ. ಗಿಲ್ಲಿ ಅವ್ರನ್ನೇ ಭೇಟಿ ಮಾಡಿಲ್ಲ. ಹೌದು, ಅವ್ರು ಕೇಳ್ತಾ ಇಲ್ಲ, ನನ್ ಭೇಟಿ ಆಗೋ ಅವಶ್ಯಕತೆ ಇಲ್ಲ. ಇವತ್ತವರೆಗೂ ಅವರು RMC ಮಧು ಕೇಳಲಿಲ್ಲ. ಬಟ್ ಗಿಲ್ಲಿನೇ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ ಅವ್ರ ಜೊತೆಲಿ. ಆಯ್ತಾ, ಇದೆ. ಬಟ್ ಅದೇ ರೀತಿ ಈಗ ಇವರು ಶಶಿಕುಮಾರ್, ಇವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಸರ್. ತಾಳ್ಮೆಯಿಂದ ಇದ್ದ, ಯಾಕೆಂದ್ರೆ ತಾಳಿದವನು ಬಾಳಿಯನ್ನು ಖಂಡಿತ ಸರ್. ಆ ರೀತಿ ಒಂದಲ್ಲ ಒಂದು ದಿನ ಗಿಲ್ಲಿ ಅವ್ರನ್ನ ಭೇಟಿ ಮಾಡೇ ಮಾಡ್ತಾರೆ. 100ಕ್ಕೆ 200 ಭಾಗ ಗ್ಯಾರಂಟಿ ಇದು. ಖಂಡಿತ ಭೇಟಿ ಮಾಡ್ತಾರೆ. ಬಟ್ ಇವ್ರು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕೇ ಹೊರತು ಈ ರೀತಿ ಯಾರೋ ಬಂದ್ರು, ನಾನು ಗಿಲ್ಲಿಂಗ್ ಮಾಡ್ದೆ, ಈಗ ನನ್ನ ಹೆಂಡತಿ ಬೈತಾರೆ, ನನ್ನ ಮಕ್ಕಳು ಬೈತಾರೆ ಅನ್ನೋದೆಲ್ಲ ತಪ್ಪು ಸರ್. ಅದೀಗ ಸೋಸಿಯಲ್ ಮೀಡಿಯಾದಲ್ಲಿ ಆ ರೀತಿ ಅಂದ್ರೆ RMC ಮಧುಗೆ ಎಷ್ಟು ಜನ ಬೈಬೋದು ಸರ್? ಹೌದು, ಅವ್ರ ಮನೇಲಿ ಹೇಳಿ ಬರೀ ಹೆಣ್ಮಕ್ಳು ಇರೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮತ್ತೆ ಈ ಕಡೆ ನಮ್ಮ ನಂಜನಗೂಡು ಭಾಗದಲ್ಲಿ, ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಜನ ಮಹಿಳೆಯರು ಪಾದಯಾತ್ರೆ ಮಾಡ್ಬೇಕಾದ್ರೆ ಗಿಲ್ಲಿ ಪರ ಜೈಕಾರ ಘೋಷಣೆ, ಮಾದಪ್ಪನ ಬೆಟ್ಟದಲ್ಲಿ ಕೂಡ ಗಿಲ್ಲಿ ಫೋಟೋ ಇಟ್ಕೊಂಡು ಅವತ್ತಿನ ದಿನ ಪಾದಯಾತ್ರೆ ಉಳು ಸೇವೆ ಮಾಡಿದ್ದಾರೆ, ಗಿಲ್ಲಿ ಗೆಲ್ಲಬೇಕು ಅಂತ. ನಿಮ್ಮ ನರೇಂದ್ರ ಸ್ವಾಮಿ ಅವರ ವಿಶ್ ಮಾಡಿದ್ದಾರೆ. ಏನಲ್ಲಿ ರಾಜಕೀಯದವರಿಗೆ ಖುಷಿಯಾಗಿದೆ, ಬಿಟ್ಬಿಡಿ. ನಮ್ ತಾಲೂಕಲ್ವಾ ವ್ಯಕ್ತಿತ್ವವಾಗಿ ನೋಡಿದ್ರೆ ನಿಮ್ಮ ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ಮತ್ತೆ ಅವರು ನಮ್ಮ JDS ಇದ್ರಲ್ಲ, ಅವ್ರ ಹೆಸರು ಅನ್ನದಾನಿ ಸರ್ ಆಗಿರ್ಬೋದು, ಎಲ್ರು ಕೂಡ ವಿಶ್ ಮಾಡಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಅವರು ಬೈತಾ ಇರ್ತಾರೆ, ಎಲ್ರು ಬೈತಾ ಇರ್ತಾರೆ. ಆ ರೀತಿ ನಾವೇನ್ ಅಲ್ಲಿವರೆಗೂ ಸ್ವಲ್ಪ ನಾನು ಕೇಳೋದು ಇಷ್ಟೇ ಸರ್, ತಾಳ್ಮೆ ಮುಖ್ಯ ಸರ್.
ತಾಳ್ಮೆಯಿಂದ ಕಾಯ್ಬೇಕು. ಈಗ ಸರ್ ಈಗ ನನ್ನ ಹೆಂಡತಿನೂ ಕೇಳ್ತಾಳೆ, ಇಷ್ಟೆಲ್ಲ ಓಡಾಡಿದ್ಯಲ್ಲ, ಗಿಲ್ಲಿ ಜೊತೆ ಒಂದು ಫೋಟೋ ತೆಗ್ಸು ಅಂತ ಹೇಳ್ತಾರೆ. ಸಮಯ ಬರ್ಬೇಕು ಸರ್. ಹೌದೌದು, ಸಮಯ ಬರ್ಬೇಕಲ್ಲ, ಸಮಯ ಬರೋವರೆಗೂ ಕಾಯ್ಬೇಕು. ನೀವೆಲ್ಲ ರಾತ್ರಿ ಆಗ್ಲೂ ಕಷ್ಟಪಟ್ಟಿದ್ದೀರಿ. ಇಲ್ಲಿ ನಾವು ಕಷ್ಟಪಟ್ಟಿದೆ ಅಂದ್ರೆ ನಮ್ ತಾಲೂಕ್ ಸರ್, ನಮ್ ತಾಲೂಕು, ನಮ್ ಹೆಮ್ಮೆ, ನಮ್ ಪ್ರತಿಭೆ. ನಾವು ಕಷ್ಟ ಪಡೋದ್ರಲ್ಲಿ ಅರ್ಥ ಇದೆ. ಬಟ್ ನಾವು ಕಷ್ಟ ಪಡೋದ್ಕಿಂತ ಹೆಚ್ಚಾಗಿ ಹೊರಗಿನವ್ರು ಕಷ್ಟ ಪಟ್ಟಿದಾರಲ್ಲ, ಅದು ರಿಯಲಿ ಈಸ್ ಗ್ರೇಟ್. ಹೊರಗಡೆ ಇರೋ ಕಷ್ಟಪಟ್ಟಿದ್ದಾರೆ, ಹೊರಗಡೆ ಇರೋ ಸಪೋರ್ಟ್ ಮಾಡಿದಾರ, ಯೋಧರಿಂದ ಹಿಡ್ದಿ ನಮ್ಮ ಗಡಿ ಕಾಯೋ ಯೋಧರು, ರಜನಿಕಾಂತ್ ಪ್ರತಿಯೊಬ್ರು ಅವ್ರೆಲ್ರಿಗೂ ಸರ್ ನಿಜವಾಗ್ಲು ಕೂಡ ಅವ್ರಿಗೆಲ್ಲ ನಿಜವಾಗ್ಲು ಕೂಡ ಇಡೀ ಕರ್ನಾಟಕ ಪ್ರೀತಿಸ್ತಿತ್ತು. ಹೌದು, ಅದಕ್ಕೆ ನಿಜವಾಗ್ಲು ಡಬಲ್ ಅಷ್ಟು ನೀವು ಊರವ್ರು ಕೊಟ್ಬಿಡ್ರಿ. ಖಂಡಿತ ಸರ್. ಅದಕ್ಕೆಲ್ಲ ಈ ಮಂಜಣ್ಣ ಸ್ಕ್ವೇರ್ಗಳು ಮತ್ತೆ ದಡಪುರದ ಕೆಲವರು ದಡಪುರ ಗ್ರಾಮದ ನಮ್ಮ ಬಸವರಾಜು ಅಂತ ಇದಾರೆ ಸರ್, ಬಸವರಾಜು ಜಿ ಅನ್ಬಿಟ್ಟು ಎಲ್ಲ ಅವರೆಲ್ಲ ಸಹೋದರರಿದ್ದಂಗೆ ಸರ್. ಅವರೆಲ್ಲ ತುಂಬಾ ಬೆಂಬಲ ಕೊಟ್ಟಿದ್ದಾರೆ, ಗ್ರಾಮಸ್ಥರು ಬೆಂಬಲ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಸ್ನೇಹಿತರು ಇನ್ನೊಬ್ರು ಕಿರ್ಗಾಲ್, ನಮ್ಮ ಗ್ರಾಮಾಂತರ ಕಿರ್ಗಾಲ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗಾಣಗಪುರ ವಿಜಯ್ ಅಂತ ಇದ್ದಾರೆ. ಅವರು ನಮ್ಮ ಹೋಟೆಲ್ ಪಾರ್ಥ ಸಾರಥಿ ಪ್ರವೀಣ್ ಅಂತ ಇದ್ದಾರೆ. ಅವರು ತುಂಬಾ ಜನ ಸರ್. ಸರಿ, ಯಾವ ಜಾತಿ ಧರ್ಮ ಪಕ್ಷ ಎಲ್ಲವನ್ನು ಮೀರಿದ್ದಾರೆ ಸರ್. ಜನ ಅಷ್ಟು ಎಲ್ಲವನ್ನು ಮೀರಿದ್ದಾರೆ ಸರ್. ಎಲ್ಲವನ್ನು ಮೀರಿ ಇವತ್ತು ಗಿಲ್ಲಿ ಎಲ್ಲರ ಪ್ರೀತಿನೂ ಗಳಿಸಿದ್ದಾರೆ. ಅಂದ್ರೆ ಇವ್ರನ್ನ ಗಿಲ್ಲಿ ಬಂದು ಭೇಟಿ ಮಾಡಿಲ್ಲ ಅಂತ ಇವ್ರಿಗೆ ಬೇಸರಕ್ಕೆ ಸರ್ ಖಂಡಿತ ಬೇಸರ ಇರುತ್ತೆ. ಬೇಸರ ಇತ್ತು. ಅವ್ರ ಬೇಸರವನ್ನ ನಾವು ಅತಿ ಶೀಘ್ರದಲ್ಲೇ ಶಮನ ಮಾಡಬೇಕು ಅಂತ ನಾವು ಪಣ ತೊಡ್ತಾ ಇದೀವಿ. ಯಾಕೆ ಗೊತ್ತಾ, ಪ್ರೀತಿ ಇದೆ. ಆ ಪ್ರೀತಿನ ನಾವು ಇನ್ನು ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು, ಇನ್ನು ಗಿಲ್ಲಿನ ಇನ್ನು ಎತ್ತರಕ್ಕೆ ಬೆಳೆಸ್ಬೇಕು. ಹೌದೌದು. ಆಗಿರೋದ್ರಿಂದ ನಮಗೂ ಜವಾಬ್ದಾರಿ ಇರುತ್ತೆ. ಗಿಲ್ಲಿಕ್ಕಿಂತ ಹೆಚ್ಚಾಗಿ ನಮ್ಗೆ ಜವಾಬ್ದಾರಿ ಇರುತ್ತೆ. ನಾವೇನ್ ಮಾಡ್ಬೇಕು, ಈಗ ನಾವು ಇದನ್ನೆಲ್ಲ ನೋಡ್ಕೋಬೇಕು ಸರ್. ನಾವು ಸಮಯ ಸಿಕ್ತಾಗ ನಾವು ಹೇಳ್ತೀವಿ. ಈಗ ಇದೆಲ್ಲ ನಿಮ್ಗೆಲ್ಲ ಗೌರವ ತಂದು ಕೊಟ್ಟಿದೆಯಲ್ಲ ಸರ್. ಹೌದು, ಇವೆಲ್ಲ ನೀವೆಲ್ಲ ಹೋದ್ರೆ ನೆಕ್ಸ್ಟ್ ನಾವು ಕೂಡ ಅದನ್ನೇ ಹೇಳೋದು. ಬರ್ತಾರೆ ಖಂಡಿತ, ಎಲ್ಲರೂ ಭೇಟಿ ಮಾಡ್ತಾರೆ. ಯಾರಿಗೂ ನಿರಾಶೆ. ದೊಡ್ಡ ವ್ಯಕ್ತಿಗಳನ್ನೇ ಭೇಟಿ ಮಾಡಕ್ ಆಗ್ತಾ ಇಲ್ಲ, ಇನ್ನ ಆಗಲ್ಲ ಸರ್. ನನಗೆ 2-3 ಕಡೆಯಿಂದ ನನಗೆ ಫೋನ್ ಮಾಡ್ಸೋದು, ಸರ್ ಕರ್ಕ ಬನ್ನಿ ಅಂತ. ಆಗಲ್ಲ, ಸ್ವಲ್ಪ ಸಮಯ ಬೇಕಲ್ಲ. ನಿಮ್ಗೆ ಸಿಗ್ತಾ ನಮ್ಗೆ ಅಲ್ಮೇಲೆ ಇನ್ ಹೆಂಗೆ, ಈಗ ಏನ್ ಗೊತ್ತಾ ಸರ್, ಈಗ ಎಲ್ಲಾ ಕಡೆ ಕರಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾರೆ. ಖಂಡಿತ ನಮ್ಮ ಒಂದು ಮೊದಲ ಈಗ ಮತ್ತೆ ನಮ್ದು ಇನ್ನೊಂದೇನು ಅಭಿಪ್ರಾಯ ಅಂದ್ರೆ, ಉತ್ತರ ಕರ್ನಾಟಕದ ಕಡೆ ಹೋಗ್ಬೇಕು ಸರ್. ಖಂಡಿತ ಸರ್. ಆ ಜನ ಕೊಟ್ಟಿರೋ ಪ್ರೀತಿನ ಉತ್ತರ ಕರ್ನಾಟಕದ ಜನತೆಯನ್ನ ಹೋಗಿ ಭೇಟಿ ಮಾಡ್ಬೇಕು ಅನ್ನೋದು ಈಗ ನಮ್ಗೆ ತುಂಬಾ ಆಸೆ ಆಗಿದೆ. ಇದಕ್ಕೆ ಇರ್ಬೋದು ಮಂಡ್ಯ ಜನ ಇಷ್ಟಪಡೋದು. ನೋಡಿ, ನೀವು ಉತ್ತರ ಕರ್ನಾಟಕದವ್ರ ಬಗ್ಗೆ ಎಷ್ಟು ನೆನ್ಪು ಮಾಡ್ಕೊತಾ ಇದ್ದೀರಿ. ಇಲ್ಲ, ಹೌದು ಸರ್, ಮಾಡ್ಕೋಬೇಕು ಸರ್. ಕರ್ನಾಟಕದ ಪ್ರತಿ ಜಿಲ್ಲೆನೂ ನಾವು ನೆನ್ಪು ಮಾಡ್ಕೋಬೇಕು. ಉತ್ತರ ಕರ್ನಾಟಕದ 2 ಸ್ಪರ್ಧಿಗಳಿದ್ರು ಕೂಡ ಅವರೆಲ್ಲರೂ ಕೂಡ ಗಿಲ್ಲಿನ ಇಷ್ಟಪಡ್ತಿದ್ರು. ಖಂಡಿತ ಸರ್, ಖಂಡಿತ. ಯಾಕೆ ಅಂದ್ರೆ ನಾವು ಈಗ ಬಡವ ಅನ್ನೋದು ಒಂದ್ ಸೈಡ್ಗೆ ಇರ್ಲಿ ಸರ್, ಪ್ರತಿಭೆ. ಕರೆಕ್ಟ್. ಪ್ರತಿಭೆ ಯಾರಪ್ಪನ ಮನೆ ಸ್ವತ್ತು ಅಲ್ಲ ಸರ್. ಯಾರೇ ಆಗ್ಲಿ, ಇದು ಇವತ್ತು ಗಿಲ್ಲಿ ಆಗ್ಬೋದು, ನಾಳೆ ಇನ್ನೊಬ್ರು ಬರ್ಬೋದು. ಒಟ್ಟಾಗಿ ಬಡವ ಅಂತ ಟೇಬಲ್ ಕಟ್ತಿರೋ ಅಷ್ಟೇ. ಆದ್ರೆ ಅವ್ನ ಟ್ಯಾಲೆಂಟ್ ಅಲ್ಲ ಅವ್ನ್ ಗೆದ್ದ ಸರ್. ಅವ್ನ್ ಬಡವ ಏನಂತ ನೀವೆಲ್ಲರೂ ಮನೆ ನೋಡಿದೀರಾ. ಹೌದೌದು. ನಾವು ಪದೇ ಬಡವ ಅಂತ ಹೇಳ್ಬಾರ್ದು. ಹೌದೌದು. ಈಗ ನೀವುಗಳೆಲ್ಲ ಕಣ್ಣಾರೆ ಹೋಗಿ ನೋಡ್ಕೊಂಡು ಬಂದಿದ್ದೀರಾ. ಆದ್ರಿಂದ ನಾವು ಮತ್ತೆ ಒತ್ತಿ ಹೇಳೋಂತ ಅವಶ್ಯಕತೆ ನಮ್ಗಿಲ್ಲ. ಏನಂದ್ರೆ ಪ್ರತಿಭೆ ಯಾರಲ್ಲಿರುತ್ತೋ ಅವ್ರಿಗೆ ಜನತೆ ಯಾವತ್ತೂ ಮನ್ನಣೆ ಕೊಡ್ತಾರೆ. ಹೌದೌದು. ಅವನಲ್ಲಿ ಕಲೆ ಇದೆಯಾ, ಅವನ್ನ ಇಷ್ಟಪಡ್ತಾರೆ. ಹೌದು. ತುಂಬಾ ಚೆನ್ನಾಗ್ ಮಾಡ್ತಾನೆ, ತುಂಬಾ ಇಷ್ಟ, ಈ ತರ ಎಲ್ಲ ಇಷ್ಟಪಡ್ತಾರೆ. ನಿನ್ನಲ್ಲಿ ಹಣ ಇದ್ದು ನಿನ್ನಲ್ಲಿ ಕಲೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ಈಗ ಇವರು ಬಿಗ್ ಬಾಸ್ ಹೋದ್ರು, ಇವ್ರು ಸಿಕ್ಕಿರುವಂತ ಅದೃಷ್ಟ ನಿಮ್ಗೂ ಕೂಡ ಸಿಕ್ಕಿಲ್ಲ ಸರ್. ಯಾರಿಗೂ ಇಲ್ಲ ಸರ್. ಅಭಿಮಾನ ದೃಷ್ಟಿಯಿಂದ ನೋಡಿದ್ರೆ ನರೇಂದ್ರ ಸ್ವಾಮಿ ಅವರು 100 ಸಿನಿಮಾ 100 ಸ್ಟಾರ್ ಮಾಡಿರೋಂತವ್ರಿಗೂ ನಮ್ಮ ಮಳವಳ್ಳಿ ತಾಲೂಕ್ನಲ್ಲಿ ಅವತ್ತು ನಾವು ಗಿಲ್ಲಿ ಉತ್ಸವ ಅಂತ ಕಾರ್ಯಕ್ರಮ ಮಾಡಿದ್ವಿ. ಗಿಲ್ಲಿ ವಿನ್ನಾಗಿ ಬಂದಿದ್ ಬೆಳಗ್ಗೆ ದಿವಸನೇ ಆ ಒಂದು ಜನಸಂದಣಿ ನೀವು ನೋಡ್ಬಿಟ್ರೆ ಹೀರೋಗೂ ಆ ಜನ ಇಲ್ಲ ಸರ್. ಆದ್ರೆ ಅಂತ ಅಷ್ಟೇ ಕ್ರೇಜ್ ನ ಬಿಗ್ ಬಾಸ್ ಅವ್ರು ಮಾಡ್ಕೊಟ್ಟು ಇವ್ನಿಗೆ ವೇದಿಕೆ ಕಳ್ಸಿಕೊಟ್ರು ಪಾಪ ಇವ್ರಿಗೆ. ಅಲ್ಲಿ ಹೋಗಿ ಪಾಪ ಇವ್ನ್ ಟ್ಯಾಟೋ ನೋಡಿ ಅವನು ಸ್ಟಕ್ ಆಗ್ಬಿಟ್ಟ. ಖಂಡಿತ ಮಾತಾಡದೆ ಒಳಗಡೆ ಹೊಂಟದ. ಹೌದೌದು. ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಪಾಪ ಅಣ್ಣ ನನ್ ಮೇಲೆ ಕರೀನ ಅಂತ ದುಃಖ ಸಂಕಟ ಪಟ್ಕೊತಿದ್ದ. ಖಂಡಿತ. ಯಾಕೆಂದ್ರೆ ಆ ಪ್ರೀತಿ ನಿಮ್ಗೂ ಸಿಕ್ಕಿಲ್ವಲ್ಲ, ಅವ್ರ ತಂದೆ ತಾಯಿಗೂ ಸಿಗ್ತಾ ಇಲ್ಲ. ಅವ್ರ ಅಜ್ಜಿ ಪಾಪ ಅಳ್ತಾ ಇದ್ರು, ನನ್ ಮೊಮ್ಮಗನ ಇನ್ನ ತೋರಿಸಿಲ್ಲ ಇವ್ರು. ಕರೆಕ್ಟ್ ಆಗಿ. ಆದ್ರೆ ಇವ್ರು ಅರ್ಥ ಮಾಡ್ಕೊಳ್ದೇನೆ ಈಗ ಟಿವಿಲಿ ಮಾತಾಡ್ಬಿಟ್ಟು ಎಲ್ಲಾರು ಬೇಜಾನ್ ಬೈತಾ ಇದಾರೆ. ಹೌದು ಸರ್, ಆ ರೀತಿ ಅವ್ರು ಮಾತಾಡಬಾರ್ದಾಗಿತ್ತು ಸರ್. ಈಗ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಶಿವರಾಜ್ ಕುಮಾರ್ ಅಭಿಮಾನಿ. ನಾನು ಶಿವಣ್ಣ ನೋಡಿ ಎಷ್ಟೋ ವರ್ಷ ಆಗೋಯ್ತು. ನಾನು ಇವತ್ತು ಶಿವಣ್ಣ ನೋಡಕ್ ಆಗ್ತಾ ಇಲ್ಲ. ಹಾಗನ್ಬಿಟ್ಟು ನಾವ್ ಇಲ್ಲ ಸರ್. ಒಂದ್ ಮಾತು ಹೇಳಿದ್ರಿ ಸರ್ ನೀವು, ಶಿವಣ್ಣವರು ಗಿಲ್ಲಿ ಗೆಲ್ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತ ಸರ್. ಅದೇ ನೈಟ್ ಟೇಬಲ್ ಕೊಟ್ಟು ಹೇಳ್ತಾರೆ. ಅದೇ ನೈಟು ಗಿಲ್ಲಿ
ಶಿವಣ್ಣವರು ನನಗೆ ಯಾವ್ದೋ ಒಂದು ಸಿನಿಮಾದಲ್ಲಿ ಅಷ್ಟೇ ಒಂದು ಕೆಲಸ ಮಾಡ್ತಿದ್ದಿ, ಹೌದು ಶಿವಣ್ಣವ್ರು ನನಗೆ ಆಶೀರ್ವಾದ ಮಾಡ್ರು, ಅರ್ಸಿದ್ರು ಅಂತ ನೋಡಿ. ಕೋಇನ್ಸಿಡೆನ್ಸ್ ಹೊರಗಡೆ ಬಂದಾಗ ಅದು ನೋಡಿ ಸರ್ ಹೆಂಗಿರುತ್ತೆ ಅಂದ್ರೆ ಅವತ್ತು ಅವ್ರು ಸ್ಟೇಟ್ಮೆಂಟ್ ಕೊಡೋದ್ಕು ಇವ್ರು ಸ್ಟುಡಿಯೋದಲ್ಲಿ ಗಿಲ್ಲಿ ಮಾತಾಡೋದ್ಕು ಯಾವ ರೀತಿ ಇರುತ್ತೆ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ಆಮೇಲೆ ನಮ್ಮ ಇಲ್ಲಿ ಅದು ದೈವ ಸಂಕಲ್ಪ. ದುನಿಯಾ ವಿಜಯ್ ಇವ್ರದೇ ಟ್ರಾಕ್ ಬೇರೆ. ಇವರು ಕೂಡ ಶಿವರಾಜ್ ಕುಮಾರ್ ಅಭಿಮಾನಿ ಆಗಿದ್ರು, ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡಿದಿರಿ. ಖಂಡಿತ ಸರ್. ನಾವು ಯಾವ್ದಾರ ಶಿವರಾಜ್ ಕುಮಾರ್ ಅಭಿಮಾನಿ ಇರ್ಬೋದು, ಆದ್ರೂ ಕನ್ನಡದ ಪ್ರತಿಯೊಬ್ಬ ಹೀರೋ ಸಿನಿಮಾನು ನೋಡ್ತೀವಿ ನಾವು. ಖಂಡಿತ. ಈಗ ನಾನು ಲ್ಯಾಂಡ್ ಲಾರ್ಡ್ 4 ಸರಿ ಸಿನಿಮಾ ನೋಡಿದ್ದೀನಿ. 4 ಸರಿ ಕೇಳಿ ನಮ್ಮ ಮಂಜಣ್ಣವ್ರು ಇಲ್ಲೇ ಇದ್ದಾರೆ. ನಿಮ್ 4 ಸಾರಿ ಎಲ್ಲ 8 ಸಾರಿ ನೋಡ್ರು ಅರ್ಥ ಆಗೋದಿಲ್ಲ, ನೋಡ್ತಾನೆ ಇರ್ತೀರಿ. ಅಂದ್ರೆ ಈಗ ಇವ್ರು ಮಾತಾಡ್ತಾ ಇರೋದು ಅಂದ್ರೆ ಬೇರೆ ಯಾರಿಗಾದ್ರೂ ಇದೇ ತರ ಹೇಳ್ತೀರಾ ಸರ್? ಯಾಕಂದ್ರೆ ತುಂಬಾ ಜನಕ್ಕೆ ಸಿಗ್ತಾ ಇಲ್ಲ ಸರ್. ಇಲ್ಲ, ಖಂಡಿತ ಎಲ್ರಿಗೂ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಒಂದಲ್ಲ ಒಂದಿನ ಬರ್ತಾರೆ ಸ್ವಲ್ಪ. ಯಾಕೆಂದ್ರೆ ಇವತ್ತು ಅವರು ತುಂಬಾ ಕಡೆ ಹೋಗ್ತಾ ಇದಾರೆ. ಈಗ ನಾವೇ ಹೇಳ್ತೀವಲ್ಲ ಸರ್, ಲಾಸ್ಟ್ ಸಂಡೇ ಬಂದ್ರು ನಮ್ಗೆ ಸಿಗಕ್ ಆಗ್ಲಿಲ್ಲ, ಹಂಗನ್ಬಿಟ್ಟು ನಾವು ಬೇಜಾರ್ ಮಾಡ್ಕೊಳಕ್ ಆಗಲ್ಲ. ನಿಮ್ದೇ ಒಂದು ಉದಾಹರಣೆ ಹೇಳಿದ್ರಿ, ಇಷ್ಟೆಲ್ಲ ಓಡಾಡ್ತೀರಿ, ನೀವು MLA ಜೊತೆಲಿ ಇರೋರು ಗಿಲ್ಲಿ ಜೊತೆ ಒಂದು ಫೋಟೋ ತಗ್ಸಿಲ್ಲ, ನಿಮ್ ಮಿಸ್ಸಸ್ ಜಗಳ ಮಾಡಿ ಕೇಳ್ತಾರೆ. ಖಂಡಿತ ನಿಮ್ಮ ಮಗನ ಜಗಳ ಮಾಡ್ದ. ಕೊನೆಗೊಂದ್ ದಿವಸ ನನ್ನ ಮಗನಲ್ಲಿ ಲಾಸ್ಟ್ ಸಾಟರ್ಡೆ ಬಂದಾಗ ಅವತ್ತು ಕರ್ಕೊಂಡೋಗಿ ಪಾಪ ಇಂಥ ಜಾಗದಲ್ಲಿ ಬರ್ತಾವ್ರೆ, ಎಲ್ಲೋ ಹೋಗ್ತಿದ್ದ. ಆಮೇಲೆ ಅದು ಕದ್ದು ಮುಂಚೆ ಕರ್ಕೊ ಹೋಗ್ತಿದಾರಂತೆ ಸರ್, ಜನ ಗೊತ್ತಾಗ್ದಂಗೆ. ಖಂಡಿತ ಸರ್, ಎಲ್ಲೋದ್ರು ಜನ ಮುತ್ಕೊಂತಾರೆ ಸರ್. ಇನ್ನೇನ್ ಬಿಗ್ ಬಾಸ್ ಮುಗ್ದು ಈಗ 15-20 ಡೇಸ್ ಆಯ್ತಾ ಸರ್? ಇನ್ನು 6 ತಿಂಗಳಾದ್ರೂ ಇದೇ ಇರುತ್ತೆ ಸರ್. ನೆಕ್ಸ್ಟ್ ಆಗಿದೆ. ಖಂಡಿತ ನಾನು ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ಳೋದೇನು ಅಂದ್ರೆ, ಪ್ರತಿಯೊಂದು ಜಿಲ್ಲೆಗೂ ಖಂಡಿತ ಗಿಲ್ಲಿ ಅವರು ಭೇಟಿ ಕೊಡ್ತಾರೆ. ನೀವು ಅವ್ರ ಮೇಲೆ ಇಟ್ಟಿರೋ ಅಭಿಮಾನವನ್ನ ಅವರು ತೋರಿಸ್ತಾರೆ, ಕೊಟ್ಟಿರೋ ಪ್ರೀತಿ ವಿಶ್ವಾಸನ ಅವರು ಖಂಡಿತ ಉಳಿಸ್ಕೋತಾರೆ. ಒಂದಲ್ಲ ಒಂದು ದಿನ ಬರ್ತಾರೆ. ದಯವಿಟ್ಟು ತಾಳ್ಮೆಯಿಂದ ಇರಿ. ದಯವಿಟ್ಟು ಯಾರು ದುಡುಕಿ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಕಾಮೆಂಟ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಅಲ್ಲ ಸರ್, ಇಷ್ಟು ಕೋಟಿ ಜನ ಪ್ರೀತಿ ಮಾಡುವಾಗ ಯಾರೋ ಒಬ್ರು ಹಿಂಗ್ ಕೆಟ್ಟದಾಗ ಮಾತಾಡೋದ್ರಿಂದ ಅದೇನಾರು ಏನೋ ತೊಂದ್ರೆ ಆಗ್ಬೋದು, ಬೇರೆ ತರ ಏನಾರು ಇದ. ಬಟ್ ಗಿಲ್ಲಿಯವ್ರಿಗೇನ್ ತೊಂದ್ರೆ ಆಗಲ್ಲ. ಹೌದೌದು, ಗಿಲ್ಲಿಯವ್ರಿಗೇನ್ ಇದರಿಂದ ಏನ್ ತೊಂದ್ರೆ ಆಗಲ್ಲ. ಈಗ ಪಾಪ ಅವರು ನನಗ ಟ್ಯಾಟೋ ಹಾಕಿಸ್ಕೊಂಡಿರೋರ್ ಬಗ್ಗೆನು ನಾನೇನು ವೈಯಕ್ತಿಕವಾಗಿ ನಾನೇನ್ ಪಾಪ ಅವ್ರ ಮೇಲೆ ಅವ್ರಿಗೆ ಅಭಿಮಾನ ಇದೆ ಸರ್, ಅಭಿಮಾನ ಇದೆ. ಏನಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಗಿಲ್ಲಿ ಮೇಲೆ. ಓ, ಇದು ವಿಷಯ. ಪ್ರೀತಿ ಏನಂದ್ರೆ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ಹೇಳ್ತಾರೆ, ಏನೋ ಟ್ಯಾಟೋ ಹಾಕಿಸ್ಕೊಂಡಿದ್ದಿ, ಗಿಲ್ಲಿ ನೋಡಕ್ ಆಗ್ಲಿಲ್ಲ ನೀನ್ ಇನ್ನ ಅಂತಾರೆ. ಕೆಲವರು ಕಮೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ, ಇವ್ರಿಗೆ ಏನೋ ಎಕ್ಸ್ಪೆಕ್ಟೇಷನ್ ಇತ್ತೇನೋ ಅಂತ ನೋಡಿ ಈ ತರ ಬಿಂಬಿಸ್ತಾರೆ. ಆದ್ರೆ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ, ಅಂದ್ರೆ ಅತಿಯಾದ ಪ್ರೀತಿ ಸಿಕ್ಲಿಲ್ವಲ್ಲ ಅನ್ನೋ. ಇವತ್ತಿಗೂ ಅವರು ಗಿಲ್ಲಿ ಬಗ್ಗೆ ಎಷ್ಟು ಮಾತಾಡ್ತಾರೆ. ನಾಳೆ ಗಿಲ್ಲಿ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಎಷ್ಟು ಖುಷಿ ಪಡ್ತಾರೆ ನೋಡಿ. ಅವ್ರೆ ಇವತ್ತು ಟ್ಯಾಟೋ ಹಾಕಿಸ್ಕೊಂಡು ಗಿಲ್ಲಿ ಬರ್ಲಿಲ್ಲ ಅಂತ ನಿರಾಶೆ ಇದಾರಲ್ಲ, ನಾಳೆ ಗಿಲ್ಲಿ ಅವ್ರ ಮನೆಗ್ ಭೇಟಿ ಕೊಟ್ಟಾಗ ಇಡೀ ಅವರ ಫ್ಯಾಮಿಲಿ ಒಂದು ಮುಖದಲ್ಲಿ ಅವ್ರ ಮಂದಹಾಸ ನೋಡಿ ಯಾವ ರೀತಿ ಕಾಣುತ್ತೆ ಅಂದ್ರೆ, ನಾನ್ ಯಾಕೆ ಆ ರೀತಿ ಮಾತಾಡೋದು ಅಂತಾರೆ ನಾಳೆ ಅವ್ರೇನೆ. ಈಗ ಟ್ಯಾಟೋ ಹಾಕಿಸ್ಕೊಂಡಿದ್ದತ್ತ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ಹೇಳೋದೇನೆಂದ್ರೆ, ಏನ್ ಹೇಳ್ತೀರಾ ಸರ್? ಸರ್, ಕರ್ನಾಟಕದಲ್ಲಿ ಕೋಟಿಗೊಬ್ಬ ಅಂತ ಕಾಣುತ್ತೆ ಸರ್ ಅವರು ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿರೋರು. ಗಿಲ್ಲಿಗಿಂತ ಕೋಟಿಗೊಬ್ಬ ಇವ್ರನ್ನೇ. ಕೋಟಿಗೊಬ್ಬ ಅವ್ರೆ ಟ್ಯಾಟೋ ಹಾಕಿಸ್ಕೊಂಡಿರೋರು ಸರ್. ಯಾರು? ಶಶಿಕುಮಾರ್ ಕೋಟಿಗೊಬ್ಬ ಸರ್ ಅವರು. ಹೌದು, ಖಂಡಿತ ಸರ್, ಹೆಮ್ಮೆ ಇದೆ ಅವ್ರ ಬಗ್ಗೆ ನಮ್ಗೆ. ಒಳ್ಳೆ ಕೆಲಸ ಮಾಡಿದರೆ. ನಾನು ಈ ಮೂಲಕ ಅವ್ರಲ್ಲಿ ಕೇಳಿದ್ದೇನೆ ಅಂದ್ರೆ, ಖಂಡಿತ ಬರ್ತಾರೆ. ಪ್ರೀತಿ ಜಾಸ್ತಿ ಆಗಿದೆ ನಿಮ್ಗೆ, ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತಾರೆ. ಏನಂದ್ರೆ ಈಗ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಬೆಲೆ ಸ್ವಲ್ಪ ಸುತ್ತ ನಿಮ್ಗೆ ಗೊತ್ತು, ಪ್ರಯಾಣ ಜಾಸ್ತಿ ಆಗಿದೆ. ಲಾಸ್ಟ್ ಸಂಡೇ ನೋಡ್ದ ಸರ್, ಸ್ವಲ್ಪ ಹುಷಾರ್ ತುಂಬಾ ತಪ್ಪಿದ್ದಾರೆ. ಆಗುತ್ತೆ, ಮನುಷ್ಯ ಅಲ್ವಾ ಸರ್? ಯಾಕಂದ್ರೆ ಜರ್ನಿ ಜಾಸ್ತಿ ಅಲ್ಲ ಸರ್, ತುಂಬಾ ಜರ್ನಿ ಜಾಸ್ತಿ. ಕನಕಪುರದಲ್ಲಿ ಪೊಲೀಸರು ಕಳ್ಳನ ಹೇಳ್ಕೊಂಡಂಗೆ ಸರ್, ಅದನ್ನು ಸರ್ ಹಣ ಬರೀದು. ಇಷ್ಟು ಪ್ರೀತಿ ಇದ್ದು, ಇಷ್ಟು ಹಣ ಪ್ರೀತಿ ಎಲ್ಲ ಇದ್ರು ಕೂಡ ಜನಗಳ ಜೊತೆ ಬೆರಿಕಾಯ್ತಾ ಇಲ್ಲ. ಆ ಒಂದು ಸಮಯನು ಖಂಡಿತ ಸಿಗುತ್ತೆ ಸರ್. ಜನಗಳ ಜೊತೆ ಬೆರೆಯುವಂತ ಸಮಯ ಖಂಡಿತ ಅತಿ ಶೀಘ್ರದಲ್ಲೇ ಬರುತ್ತೆ. ಒಟ್ಟಿನಲ್ಲಿ ಕಾಯ್ಬೇಕು ಅಷ್ಟೇನೆ. ನಮ್ಮ ಶಶಿಕುಮಾರ್ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ನಾನು, ಇವತ್ತು ಕರ್ನಾಟಕದಲ್ಲಿ ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿಂದ ಮೊದಲು ಅಂದ್ರೆ ಕೋಟಿಗೊಬ್ರು ನೀವೇ. ಸುಮಾರು ಜನ ಮೊದಲು ನೀವು. ಶಶಿಕುಮಾರ್ ಅವ್ರು ಮೊದಲು ಟ್ಯಾಟೋ ಹಾಕಿಸ್ಕೊಂಡಿರೋದು. ದಯವಿಟ್ಟು ಖಂಡಿತ ನಿಮ್ನ ಭೇಟಿ ಮಾಡ್ತಾರೆ. ನಿಮ್ಮ ಕುಟುಂಬದವ್ರ ಜೊತೆನೂ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತಾರೆ. ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಿ. ಯಾರು ದುಡುಕಿ ಏನು ನಿರ್ಧಾರ ಮಾಡ್ಕೊಂಡು ತಪ್ಪಾಗಿ ಮಾತಾಡೋದು ಬೇಡ ಸರ್. ನನಗೆ ಒಂದು ಕ್ಲಾರಿಟಿ ಆಯ್ತು, ಮಂಡ್ಯ ಜನ ಸರಿ ಇದ್ರೆ ಸರಿ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಇಷ್ಟೆಲ್ಲ ಪ್ರಚಾರ, ಇಷ್ಟೆಲ್ಲ ಗಿಲ್ಲಿಗೆ ಬೆಂಬಲವಾಗಿ ನಿಂತ್ರಿ. ಆದ್ರೆ ಈ ಟೈಮಲ್ಲಿ ಬೇಸರ ಮಾಡ್ಕೊಳ್ಳಿಲ್ಲ. ಗಿಲ್ಲಿ ವಿರುದ್ಧವಾಗಿ ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರಂತ ನೀವು ಎಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ರಿ. ಆದ್ರೆ ಎಷ್ಟು ನೋಡಿ ಯಾವ ತರ ಹೇಳಿದ್ರಿ ಅಂದ್ರೆ, ನೋಡಪ್ಪ ನೀನ್ ಬಂದೇ ಬರ್ತಾರೆ, ನೀನ್ ವ್ಯವಸ್ಥೆನೂ ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ರಿ. ಹೌದು, ಹಂಗಂದ್ಬಿಟ್ಟು ಎಲ್ರು ಅದೇ ತರ ಶುರು ಮಾಡ್ಬಿಟ್ಟಾರ ಸರ್. ದುನಿಯಾ ಮಂಜಾಣ ಮಾಡಿಸ್ತಾರ ಅಂದ್ಬಿಟ್ಟು ಎಲ್ರು ಒಂದೊಂದು ವಿಡಿಯೋ ಮಾಡಿಸಿ ಶುರು ಮಾಡ್ಬಿಟ್ಟಾರ. ಆ ತರ ಎಲ್ಲ ಏನು ಅನ್ಯತಾಯ ಭಾವಸಕ್ ಹೋಗೋದು ಬೇಡ. ಬಟ್ ಅವ್ರ ಅಭಿಮಾನ ನನ್ಗೆ ತುಂಬಾ ಇಷ್ಟ ಆಯ್ತು ಸರ್. ನಿಮ್ ಪರ್ಸನಲ್ ಆಗಿ ನನಗೆ ವೈಯಕ್ತಿಕವಾಗಿ ನಾನು ಅವ್ರಿಗೆ ತುಂಬಾ ಇಷ್ಟಪಡ್ತೀನಿ ಸರ್. ಟ್ಯಾಟೋ ಹಾಕ್ಸ್ಕೊಂಡಿದ್ದ ಶಶಿಕುಮಾರ್ ಅವ್ರನ್ನ ಕೋಟಿಗೊಬ್ಬ ಅಂತ ಹೇಳ್ತೀನಿ ನಾನು. ಮತ್ತೊಮ್ಮೆ ಕೋಟಿಗೊಬ್ಬ ಅಂತಾನೆ ಹೇಳ್ತೀನಿ ಅವ್ರಿಗೆ ನಾನು. ಅವ್ರಿಗೆ ಖಂಡಿತ ನಾವು ಗಿಲ್ಲಿಯವ್ರಿಗೆ ಈ ವಿಚಾರನ ಹೇಳ್ತೀವಿ ಸರ್. ಈ ರೀತಿ ಹೋಗಿ ಖಂಡಿತ ಬೇಗ ಭೇಟಿ ಮಾಡ್ಲೇಬೇಕು ಬರೋದವರು ಅಂತಾನು ಹೇಳ್ತೀವಿ ಸರ್. ಆದ್ರೆ ಸರ್ ಗಿಲ್ಲಿಗೆ ಯಾವ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ರು ಸ್ಟೇಟಸ್ ಎಲ್ಲ ಏನೋ ಒಂದು ವಿಡಿಯೋ ಹಾಕಿದ್ರು,
ನೀನು ವಿಷ್ಣುವರ್ಧನ್ ಎಲ್ಲರೂ ಸಮಾಧಿಗೆ ಹೋಗಿದೆ, ವಿಷ್ಣುವರ್ಧನ್ ಸಮಾಧಿಗೆ ಅದೇ ಪಟ್ಟ ಅಂತ ಅದೇ ದಿನ ಹೌದು ಐಡಿಯಾಸ್ ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲಿ ಯಾರನ್ನ ಭೇಟಿ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಅಜ್ಜಿ ಅವ್ರ ಹಿರಿ ಮಗ ಒಬ್ರು ಇದಾರಂತಲ್ಲ, ಅವ್ರ ಮಗನ ಜೊತೆ ಜಗಳ ಆಡ್ಕೊಂಡು ಇವತ್ ಬಂದಿದಾರಂತ. ನಮ್ಮ ಮೊಮ್ಮಗನ ಎಷ್ಟ್ ದಿನ ಆದ್ರೂ ತೋರಿಸಿಲ್ಲ ಅಂತ ಜನಗಳಿಗೆ ಗೊತ್ತಿಲ್ಲ. ಅದ್ರದ್ದು ಒಂದು ವಿಡಿಯೋ ಇದೆ. ಸ್ವಂತ ಸಾಕಿ ಸಲಿ ತುತ್ತು ಕೊಟ್ಟು ಬೆಳೆಸಿದ ಅಜ್ಜಿನೇ ನೋಡಕ್ಕಾಗಿಲ್ವಂತೆ. ಖಂಡಿತ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾವು ಅವತ್ತು